ನಮಸ್ಕಾರ ರೈತಾಪಿ ಮಂದಿಗೆ. ಖಡಕ್ ರೊಟ್ಟಿ ಖಾರ ಎಣ್ಣೆ ತಿಂದು ಗಟ್ಟಿರಿ. ಇವತ್ತು ಹುಬ್ಳಿಯಿಂದ ಧಾರವಾಡಕ್ಕೆ ಬರುವಾಗ BRTS ಬಸ್ ಒಳಗೆ ಒಬ್ಬರು ಅಣ್ಣ ಸಿಕ್ಕಿದ್ರೆ. ಅವ್ರ ಹೆಸರು ಉಮೇಶ್ ಬನ್ಕುನ್ಕಿ. ಇವರು ನವಲಗುಂದ ತಾಲೂಕು ಪಡೇಸೂರು ಎಂಬ ಊರಿನವರು. ಅವರು ಒಂದು ಚಕಡಿ ಮಾಡ್ಸ್ಯಾರ. ಅದು ಎದಕ್ಕಂತಂದ್ರೆ ಗಣಪತಿ ಹಬ್ಬ ಅಂತಲ್ಲ, ಗಣಪತಿ ಇಡಾಕಂತ ಹೇಳಿನ ಚಕಡಿ ಎತ್ತುಗಳು ಎಲ್ಲ ಮಾಡ್ಸ್ಯಾರ. ಈ ಚಕಡಿನ ಅವರು ಕಟ್ಗಿಲೇ ಮಾಡಿಸಿದಾರೆ. ಆ ಕಟ್ಗಿಲೆ ಚಕಡಿ ಮಾಡಿಸೋದಕ್ಕೆ 9,000 ರೂಪಾಯಿ ಖರ್ಚು ಬಂತಂತ. ಆ ಚಕಡಿ ಒಳಗೆ ಲೈಟಿಂಗ್ ಐತಿ. ಆಮೇಲೆ 2 ತೆಳಗೆ ಬಸವಣ್ಣ, 2 ಬಸವಣ್ಣ ಅದಾವು. ನಡಕ್ಕೆ ಶಿವಲಿಂಗನ ಮಾಡ್ಸ್ಯಾರ. ಇಷ್ಟು ಗ್ರ್ಯಾಂಡ್ ಗಣಪತಿ ಹಬ್ಬ ನೋಡ್ಬೇಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಕಡೆನೇ ಸಾಧ್ಯ ಆಕೈತಿ. ಈ ಥರ ರೈತರ ಮನೆಯೊಳಗೆ ರೈತ ಆಗಿ ಗಣಪ ಬರಬೇಕಂತಂದ್ರೆ ಎಲ್ಲ ರೈತರ ಆಸೆನೂ ಇದಾಗಿರ್ತೈತಿ. ಇವರು ಮನೆ ಒಳಗನೆ ಹೋದ ವರ್ಷ ಡೆಕೋರೇಷನ್ ಹೆಂಗೆ ಮಾಡಿದ್ರು ಅಂದ್ರೆ, ಹೊಲದಾಗ ಗಳೆ ಹೊಡ್ಯಾಕತ್ತಿರುವಂಥ ಗಣಪ ಹೊಲದಾಗ ಸೈಡಿಗೆ ಚಕಡಿ ನಿಲ್ಲಿಸಿ ಬಿತ್ತು ಕೂರ್ಗಿಲೇನ ಗಣಪ ಇಡೀ ಹೊಲನ ಬಿತ್ತಿ ಬರ್ತಾನಲ್ಲ, ಆ ಥರ ಇವರು ಡೆಕೋರೇಷನ್ ಮಾಡ್ಯಾರ. ಕೈಯಾಗ ಬಾರ್ಕೋಲ್ ಹಿಡ್ದಾನ. 2 ಬಿಳೆ ಎತ್ತುಗಳು, ಮಸ್ತ್ ಮೂಡ್ಲಾ ಎತ್ತುಗಳನ್ನ ಇವರು ಡೆಕೋರೇಷನ್ಗೆ ಬೆಳೆಸ್ಯಾರ. ಎಲ್ಲರ ಮನೆ ಒಳಗೂ ಗಣಪನ ಹಬ್ಬಕ್ಕೆ ಡೆಕೋರೇಷನ್ ಪರ್ಪರಿ ಆರ್ಟಿಫಿಷಿಯಲ್ ಸಾಮಾನು ತೊಗೊಂಡು ಬರ್ತಾರೆ. ಆದರೆ ಎಣ್ಣ ನಮ್ಮ ಉತ್ತರ ಕರ್ನಾಟಕದ ರೈತರ ಗತ್ತು, ಊರಿಗೆಲ್ಲ ಗೊತ್ತು ಅನ್ನೋದನ್ನು ಕರೆ ಮಾಡ್ಯಾರ. ಯಾರ ಮನೆಯಾಗೂ ಗಣಪನ AC ರೂಮ್ ಒಳಗೆ ಶೋಕೇಸ್ದಾಗ ಕುಂದರ್ಸಿದ್ರೆ ಇವ್ರು ಬಂದೇ ಬಾ ಗಣಪ 5 ದಿನ ಗಳೆ ಹೊಡೆದು ಬೆವರು ಸುರಿಸಿ ರೈತರ ಕಷ್ಟ ಏನು ಅನ್ನೋದನ್ನು ಗಣಪಗೆ ಗೊತ್ತಾಗಲಿ ಅಂತ 5 ದಿನ ಗಣಪನ ಗಳೆ ಹೊಡ್ಯಾಕೆ ಹಚ್ಚಿಬಿಡ್ತಾರೆ. ಈ ವರ್ಷ ಚಕಡಿ ಮೇಲೆ ಬರ್ತಾನಂತ ಗಣಪ. ನೋಡ್ರಿ ಉಮೇಶ್ ಅಣ್ಣನ ಹವಾ ಚಕಡಿ ಹೆಂಗೆ ಹೂಡಾಕತ್ತಾನೆ. ಚಕಡಿ ಹೂಡಿ ಗಣಪನ ಕರ್ಕೊಂಡು ಬರಾಕ ಹೋಗವದಾನೀಗವ. ಚಕಡಿ ಇದೆಲ್ಲ ತೊಗೊಂಡು ಗಣಪನ ಮನೆ ಮಗ ಕರ್ಕೊಂಬರ್ತಾರಲ್ಲ, ಆ ಥರ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರೋರು ಅದಾರೀಗ. ನಿಮಗೇನು ಅನ್ನಿಸ್ತೈತಿ ಈ ವಿಡಿಯೋ ಬಗ್ಗೆ? ನಿಮ್ಮ ಮನೆಯಲ್ಲೂ ಈ ಥರ ಡೆಕೋರೇಷನ್ ಮಾಡಬೇಕಂತ ನಿಮ್ಗೆ ಯಾರಿಗಾದರೂ ಅನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಂಗೆ ವಿಡಿಯೋ ಹೆಂಗಾಗೈತೆ ಅಂತಲೂ ಹೇಳ್ರಿ. ಈ ಸಲ ಮಳೆ ಬೆಳೆ ಸಂಪು ಬರಲಿ ಅಂತ ಎಲ್ಲ ರೈತಾಪಿ ಮಂದಿ ಮತ್ತು ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ, ಜೈ ಗಣೇಶ, ಬೋಲೋ ಶ್ರೀ ಗಜಾನನ ಮಹಾರಾಜ್ ಕಿ ಜೈ. ಗಣಪತಿ ಎಲ್ಲ ರೈತರಿಗೂ ಖುಷಿ, ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಎಲ್ಲರ ಆಶಯ. ರೈತಾಪಿ ಮಂದಿ ಚಾನಲಿಗೆ ಬರ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ನಮಸ್ಕಾರ.